ಇಳಕಲ್ ನಗರದಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ವಿಶೇಷವಾಗಿ ಇಳಕಲ್ ನಗರದ 3ನೇ ವಾರ್ಡು, 4ನೇ ವಾರ್ಡು, 5ನೇ ವಾರ್ಡ್ಗೆ ಸುಮಾರು 22ಕ್ಕೂ ಹೆಚ್ಚು ವಾರ್ಡ್ಗಳಿಗೆ ಅನುಕೂಲ ಆಗ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ನೀಗಿಸ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಇಲ್ಲಿಂದವರೆಗೂ ಈಗಾಗಲೇ 70 ಲಕ್ಷ ರೂಪಾಯಿ ಅಂದಾಜು ಪೇಮೆಂಟನ್ನು ಗುತ್ತಿಗೆದಾರರಿಗೆ ಪಾವತಿಸಲಾಗಿದೆ. ಇದು ನಾವು 2022 ಡಿಸೆಂಬರ್ನಲ್ಲಿ ಪ್ರಾರಂಭ ಮಾಡಿದ್ವಿ. 12/2/2023 ನಾವು ಪ್ರಾರಂಭ ಮಾಡಿದ್ದೀವಿ. ಗುತ್ತಿಗೆದಾರರು ಶೀಘ್ರಗತಿಯಲ್ಲಿ ಅತ್ಯಂತ ಬಂದೋಬಸ್ತ್ ಗಟ್ಟಿಯಾದ ಒಂದು ಫೌಂಡೇಶನ್ ಹಾಕಬೇಕು ಅಂಥೇಳಿ ಎಸ್ಟಿಮೇಟ್ ಪ್ರಕಾರ ಕೆಲಸವನ್ನು ಪ್ರಾರಂಭ ಮಾಡಿ ಟ್ರೆಂತ್ ಲೆವೆಲ್ವರೆಗೆ ಮಾಡಿದ್ದಾರೆ. ಈಗಿನ ಶಾಸಕರು ಅದನ್ನು ಒತ್ತಾಯಪೂರ್ವಕವಾಗಿ ಬಂದ್ಬಿಡಿಸ್ತಾರೆ. ಇದು ಇಡೀ ನಗರದ ಎಲ್ಲ ಜನತೆಗೆ ಗೊತ್ತಿರತಕ್ಕಂಥದ್ದು ಮತ್ತು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಸ್ಲಮ್ ನಿವಾಸಿಗಳಿಗೆ ಹಕ್ಕುಪತ್ರ ನೋಂದಣಿ ಮಾಡೋದು ಬಂದ್ ಮಾಡಿದ್ದಾರೆ. ಹಾಗೆಯೇ ನಾವು ಹಲವಾರು ಸಮಾಜಗಳಿಗೆ ST ಸಮಾಜ ಇರ್ಬೋದು, SCPTSP ಯೋಜನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಸರ್ಕಾರದಿಂದ ಹಣವನ್ನು ಅವರಿಗೆ ಮಂಜೂರು ಮಾಡಿಸಿತ್ತು. ಆ ಸಮುದಾಯಗಳ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇವೆಲ್ಲವುಗಳನ್ನು ಒತ್ತಾಯಿಸಿ ಒಂದು ಹೋರಾಟವನ್ನು ಇವತ್ತು ಮಾಡಬೇಕಂತೇಳಿ ನಾವು ಮಾಡಿದ್ವಿ. ನಿನ್ನೆ ದಿವಸ ನಾನು ಗರ್ಜಾಳ PKPS ಚುನಾವಣೆ ಸಂಬಂಧ ಬಾಗಲಕೋಟೆಗೆ ಹೋದಾಗ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾನು ಹಾಗೂ ನಮ್ಮ ಸಂಸದರಾದಂಥ PC ಗದ್ದಿಗೌಡರು ಅವ್ರನ್ನ ಭೇಟಿ ಆದಾಗ ಅವ್ರು ಹೇಳಿದರು, ಇಲ್ಲ ಒಂದು ಕಮಿಟಿ ಮಾಡಿದ್ದೀನಿ, ಆ ಕಮಿಟಿ ಬಂದು ರಿಪೋರ್ಟ್ ತೊಗೊಂಡು ಬಂದ ಮೇಲೆ ಅದನ್ನು ನಾನು ನಿರ್ಣಯ ತೊಗೊತೀನಿ ಅಂತ ಹೇಳಿ ಒಂದು ಮಾತು ಹೇಳಿದ್ರಿಂದ ಈಗೇನು ಇವತ್ತು ನಾವು ಹಮ್ಮಿಕೊಂಡಿದ್ದಂಥ ಒಂದು ಹೋರಾಟವನ್ನು ನಾವು ಒಂದು ವಾರ ಮುಂದೂಡಿದ್ದೇವೆ. ಈ ಮಧ್ಯದಲ್ಲಿ ಪೊಲೀಸರು ಕೂಡ ಈ ಪೊಲೀಸ್ ಇಲಾಖೆ ಹೇಗಾಗಿದೆ ಅಂದರೆ MLA ಕೈಗೊಂಬೆ ಆಗಿದೆ. ಯಾವ ರೀತಿ ಅಂದ್ರೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕಾದ್ರೆ 3 ದಿವಸ 1.5 ಸಾವಿರ, ಆಮೇಲೆ ನೀವು ಅಲ್ಲೇ ಮಾಡಿ ಒಂದೇ ಕಡೆ ಮಾಡ್ರಿ ಅನ್ನೋ ಒಂದು ಕಂಡೀಷನ್ಗಳಾಗ್ತದೆ. ಆದ್ದರಿಂದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನರ ಬೇಡಿಕೆಗಳನ್ನು ಕೇಳೋದಕ್ಕೆ ಇರೋದು ಒಂದೇ ಒಂದು ಯಾವುದು ಹೋರಾಟ ವ್ಯವಸ್ಥೆ. ನಮ್ಮಲ್ಲಿರೋದೇನು ಹೋರಾಟ. ಆ ಹೋರಾಟವನ್ನು ಕೂಡ ಹತ್ತಿಕ್ಕತಕ್ಕಂಥ ಕೆಲಸವನ್ನು ಪೊಲೀಸರು ಇಲಾಖೆ ಮಾಡ್ತಾ ಇದ್ದಾರೆ. ನಾನು ಎಲ್ಲ ಮೇಲಾಧಿಕಾರಿಗಳಿಗೆ ಮಾತಾಡಿದ್ದೀನಿ. ಪೊಲೀಸ್ ಇಲಾಖೆಯವರು ತಮ್ಮ ಕರ್ತವ್ಯವನ್ನು ಬಿಟ್ಟು ಶಾಸಕರ ಅಣತಿಯಂತೆ ನಡೆದುಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಪೊಲೀಸರಿಗೆ ಒಂದು ಕಿವಿ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ನೀವು ಸಾರ್ವಜನಿಕರ ಸೇವೆ ಮಾಡಲಿಕ್ಕಂತಲೇ ನೀವು ನಿಮ್ಮ ಒಂದು ಈ ಒಂದು ನೌಕರಿಗೆ ಬಂದಿರತಕ್ಕಂಥದ್ದು. ಅದು ಬಿಟ್ಟು ನೀವು ಶಾಸಕ ಏನು ಹೇಳ್ತಾರೆ ಅಂತ ಕೂಡಿದ್ರ ಈಗ ನಗರದಲ್ಲಿ ಏನಾಗ್ತಾ ಇದೆ, ಪ್ರತಿನಿತ್ಯ ಕಳವಳಾಗ್ತಾ ಇದ್ದಾರೆ. ಏನು ಕ್ರಮ ತಗೊಂಡ್ರಿ ನೀವು? ಜೂಜಾಟದ ಕೇಂದ್ರಗಳು ರಾಜಾಸ್ತಿದೆ ಇದ್ದಾವೆ. ಇಸ್ಪೆಕ್ಟು, OC, ಹೀಗೆ ಅನೇಕ ಜೂಜಾಟಗಳು ಕೂಡ ಈ ನಗರದಲ್ಲಿ ನಡೀತಾ ಇದ್ದಾವೆ. ಅವನ್ನೆಲ್ಲ ಹತ್ತಿಕ್ಕೋದನ್ನು ಬಿಟ್ಟು ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂದರೆ ಅದನ್ನು ಹತ್ತಿಕ್ಕಕ್ಕೆ ಹೊರಟಿದ್ದೀವಿ ನೀವು ಪೊಲೀಸ್ ಇಲಾಖೆಯವರು.
ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಒಮ್ಮೆ ಆತ್ಮಸಾಕ್ಷಿಯಾಗಿ ನೆನಪು ಮಾಡಿಕೊಳ್ಳಿ. ನಾವೇನು ಹೋರಾಟ ನಿಲ್ಲಿಸಲ್ಲ, ಯಾಕಂದರೆ DC ಅವರು ಮನವಿ ಮಾಡಿದ್ದಾರೆ ಅಂತೇಳಿ ಇದೊಂದು ವಾರ ಮುಂದೂಡಿದ್ವಿ ಅಷ್ಟೇ. ಮತ್ತು ನಾಳೆ ಹೋಗ್ತೀನಿ ನಾನು. ಇವತ್ತು ಬೆಂಗಳೂರಿಗೆ ಹೋಗಿ ಅಸೆಂಬ್ಲಿಯಲ್ಲಿ ಕೂಡ ಇದರ ಬಗ್ಗೆ, ಯಾಕಂದರೆ ಇಲ್ಲಿ ತಾಲೂಕಿನಲ್ಲಿ ಹೋರಾಟಕ್ಕೆ ಪೊಲೀಸರು ಅನುಮತಿ ಕೊಡಲಿಕ್ಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು. ಎರಡನೇದು, ಈ ಕ್ಷೇತ್ರದ ಶಾಸಕ ಮಾತಾಡ್ತಿದ್ರು ದಮ್ಮು ತಾಕತ್ತು ಅಲ್ಲೇ ಸ್ಟೇಜ್ ಮೇಲೆ ನಿಂತು ಕುಡಿತಾನೆ. ಈ ದಮ್ಮು ತಾಕತ್ತಿದ್ದವ ಚುನಾವಣೆಯಲ್ಲಿ ಅನ್ಯ ಮಾರ್ಗದಿಂದ ಮೋಸ ಮಾಡಿ PKPSನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ತಾನು DCC ಬ್ಯಾಂಕಿಗೆ ಹೋಗೋದು ಮಾಡ್ಯಾರ. ಯಾವ ರೀತಿ ಮೋಸ ಅಂದ್ರೆ, ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಏನಾದರೂ ಇದೆಯಾ ಈ ಶಾಸಕನಿಗೆ? ಯಾಕೆ ಈ ಶಬ್ದ ಹೇಳ್ತಾ ಇದ್ದಾರಂದ್ರೆ, ನಿನ್ನೆ ದಿವಸ ಗಂಜಾಳ PKPS ಚುನಾವಣೆ ನಡೆಯೋದು ಮೊನ್ನೆ ದಿವಸ ಬೆಳಗ್ಗೆ 9 ಗಂಟೆಗೆ ಮತದಾನ ಪ್ರಾರಂಭ ಆಗಬೇಕು. 8:15 ಒಳಗಡೆ ಹೋಗಿದ್ದಾರೆ. ಯಾರು ಹೋಗಿದ್ದಾರೆ? ಈ ಏಜೆಂಟ್ರಾಗೋರು ಮತ್ತು ಅಭ್ಯರ್ಥಿಗಳು 8:15 ಒಳಗಡೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ, ರಿಟರ್ನಿಂಗ್ ಆಫೀಸರ್ MS ಬೀಳ್ಗೆ ಅಂತ ಹೇಳಿದ್ದಾರೆ, ಸ್ಕೂಲ್ ಟೀಚರ್, ಇನ್ನೊಬ್ಬ ಯಾರು ಶೀಲ್ವಂತ್ ಅಂತ ಹೇಳಿ ಅವರು ಅಭ್ಯರ್ಥಿಗಳು ಹೋದ ತಕ್ಷಣ ಆ ಬುಕ್ಕ ತಗೊಂಡು ಯಾಕೆ ಆಡಿದ್ರು, ಇನ್ನೂ ಚುನಾವಣೆಯನ್ನು ಪ್ರಾರಂಭ ಮಾಡಿಲ್ಲ, ಯಾಕೆ ಆಡಿದ್ರು ಅಂತ ಕೇಳಿ ತೆಗೆದು ನೋಡಿದಾಗ ಒಂದೊಂದು ಬುಕ್ದಲ್ಲಿ 8-10 ಮತಪತ್ರಗಳು ಗಾಯબ ಬರ್ಕೊಂಬಿಟ್ಟಾರೆ. ಸೀಲಾಗಿ ಸಹಿ ಮಾಡಿ ಬರ್ಕೊಂತಾರೆ. ಯಾರನ್ನ ಒಂದು ಡೂಪ್ಲಿಕೇಟ್ ಸಹಿ ಮಾಡೋದು ಹಾಕೊಂಡ್ಬಿಡೋದು. ಅದೇ ಹಂಗ ಕಂಟಿನ್ಯೂ ಅಲ್ಲ. ಇದ್ರಾಗ 4 ಬಿಡೋದು, ಮತ್ತೆ ಒಂದು 4 ಇರೋದು, ಮತ್ತೆ 4 ಬಿಡೋದು, ಈ ಥರ 10, 8, 10, 15 ಈ ಥರ ಬರೆದು ಆಮೇಲೆ ಅವನು ಯಾವಾಗ ಮತಪತ್ರದ ಹಿಂಗೆ ಗೊತ್ತಾದ ತಕ್ಷಣ ಹಿಂಗೆ ಗಲಾಟೆ ಆಗುತ್ತೆ ಅಂತೇಳಿ ತಕ್ಷಣ ಅವನು ರಿಟರ್ನಿಂಗ್ ಆಫೀಸರ್ ಚುನಾವಣೆಗೆ ಮುಂದೂಡಿನ ಅಂತ ಎಲ್ಲ ಊರವರು ಎಲ್ಲರೂ ಎದ್ದು ಗಲಾಟೆ ಮಾಡಿದಾಗ ಈ ಪೊಲೀಸ್ ಇಲಾಖೆಯವರು ಎಂಟ್ರಿಯಾಗಿ ಇವರು ಪೊಲೀಸರು ಸಾರ್ವಜನಿಕರನ್ನ ರಕ್ಷಣೆ ಮಾಡೋಕ್ಕಿಲ್ಲ. ಯಾಕಂದರೆ ಯಾರು ಕಳ್ರೀಗ ಅವನಿಗೇನಾರು ಆದಿತ್ತು ಅಂಥೇಳಿ ಜನ ಮುತ್ತಿಗೆ ಹಾಕಿದ್ದಾರೆ ಅಂಥೇಳಿ. ಜನರದ್ದೇನಿತ್ತು ಬೇಡಿಕೆ, ಯಾವ ಅರ್ಧಾನ ಏನು ಅರ್ಧಾನ ಯಾವ ಮತಪತ್ರಗಳದಾವ ಏನೇನಾಗ್ಯಾವ ಅವನ್ನೆಲ್ಲವನ್ನು ಲಾಕ್ ಮಾಡಿ DR ಅವ್ರು ಬಂದು ಪೂರ್ತಿ ಸಂಪೂರ್ಣ ತನಿಖೆ ಮಾಡ್ಕೊಂಡು ಏನಾಗಿದೆ ಅಂಥೇಳಿ ತೊಗೊಂಡು ವರದಿ ತೊಗೊಂಡು ಕೊಟ್ಟು ಇಲ್ಲಿ ಅಂಥೇಳಿ ಅವರು ಬೇಡಿಕೆ. ಆದ್ದರಿಂದ ಇವತ್ತು ಈ ರೀತಿ ಚುನಾವಣೆಗಳನ್ನು ಮಾಡಿ ಅಂದ್ರೆ ಅವನ್ನ ಹರ್ಕೊಂಡು ಏನು ಮಾಡ್ತಿದ್ರು ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಕೊಟ್ಟಾಗ ಹಾಕ್ಬಿಡೋದು. ಮಧ್ಯಾಹ್ನ ಊಟಕ್ಕೆ ಕೊಟ್ಟಾಗ ಅದನ್ನು ಬಂದ್ ಮಾಡಪ್ಪ ನಾವು ಒಂದು ಸ್ವಲ್ಪ ಊಟ ಮಾಡ್ತೀವಿ ಹೊರಗೆ ಅಂತೇಳಿ ಕಳಿಸಿ ಹಾಕ್ಬಿಡೋದು. ಬಹುಶಃ ಈಗೆಲ್ಲ ಕೂಡಲ ಸಂಘದಲ್ಲಿ ಒಂದು ಚುನಾವಣೆ ಆಗಿದೆ. ಕೂಡಲ ಸಂಘದ ಚುನಾವಣೆ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳೇನಿದೆ ಸಂಪೂರ್ಣವಾಗಿ ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿತ್ತು. ಆದರೆ ಚುನಾವಣೆಯಲ್ಲಿ ಏನಾಗಿದೆ ಅಂದರೆ ಒಬ್ಬೊಬ್ಬ ಅಭ್ಯರ್ಥಿ 250, 350, 300 ವೋಟ್ಗಳ ಅಂತರದಿಂದ ಸೋಲ್ಕೊಂಡ್ರು. ಇಡೀ ಕೂಡಲ ಸಂಗಮ ವ್ಯಾಪ್ತಿಯ ಎಲ್ಲ ಹಿರಿಯರು ಯುವಕರು ಸೇರಿ ಕಾರ್ಯಕರ್ತರು ಸೇರಿ ಎಲೆಕ್ಷನ್ ಮಾಡ್ಯಾರ. ಅವ್ರು ಕಾಂಗ್ರೆಸ್ನವರಿಗೆ ಗಾಬರಿ, ಇಷ್ಟು ಈ ಪರಿಮಾಣಿಗೆ ಹೆಂಗೆ ಕೊಡ್ಬೇಕು ಅಂತ. ಅಂದ್ರೆ ಈ ರೀತಿಯ ಮೋಸ ಮಾಡಿ ಬಹುಶಃ ಇಲ್ಲಿವರೆಗೆ ಏನು ಗೆದ್ದಿರ್ತಕ್ಕಂಥ ಎಲ್ಲ ಚುನಾವಣೆಗಳದವಲ್ಲ ಈ ರೀತಿಯ ಮೋಸ ಮಾಡಿ ಗೆದ್ದಿರ್ತಕ್ಕಂಥದವ. ನಿನ್ನ ಹತ್ರ ತಾಕತ್ತು ದಮ್ಮು ಅಂತೇಳಿ ಮಾತಾಡ್ತೀಯಲ್ಲ, ದಮ್ ಇದ್ರೆ ಚುನಾವಣೆ ಎದುರಿಸಿ ನೋಡು, ತಾಕತ್ತಿದ್ರೆ ಚುನಾವಣೆ ಎದುರಿಸು. ಈ ಡೋಂಗಿ ತಾಕತ್ತು ದಮ್ಮು ಬಿಡು, ನಿನ್ನ ಡೋಂಗಿ ತಾಕತ್ತು ದಮ್ಮು ನನಗೂ ಗೊತ್ತದು. 2008 ನೀ ಏನು ಮಾಡಿದೆ ಅಂತ ಚುನಾವಣೆ ರಿಸಲ್ಟ್ ಬಂದ್ರೆ ತಾರ್ಯಾಡ್ ಚೀರಾಡಿ ಹಿಂದೆ ಬಿದ್ದು ಒಳ್ಳಾಡ್ತಾರೆ. ಮತ್ತು ಮಂದಿ ನೋಡಿ ಅಂತೇಳಿ ಹೊತ್ಕೊಂಡು ಹೋದ್ರು.
ಆಂಬ್ಯುಲೆನ್ಸ್ ತೊಗೊಂಡು ಹೊರಟು ಏನಾಗಿತ್ತಪ್ಪ ನೀನು ಹಣೆ ಬರ ನನಗೆಲ್ಲ ಗೊತ್ತಿತ್ತು. ದಮ್ಮು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಅಧಿಕಾರಿಗಳು ಕೂಡ ಅಷ್ಟೇ ನಿರ್ಲಜ್ಜರು. ಅಧಿಕಾರಿಗಳು ಕೂಡ ಅಷ್ಟೇ ನಿರ್ಲಜ್ಜರು. ಮನುಷ್ಯತ್ವ ಮಾನ ಮರ್ಯಾದೆ ಇದೆಯಾ ಈ ರೀತಿ ಮಾಡಲಿಕ್ಕೆ? ಆದ್ದರಿಂದ ನಾನೀಗಾಗಲೇ ಮೇಲಾಧಿಕಾರಿಗಳು ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಅವ್ರು ಸಸ್ಪೆಂಡ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದೇನೆ. ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಈ ಎಲ್ಲ ಈಗಾಗಲೇ ನಡೆದಿರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಕುಲಂಕುಷವಾಗಿ ಮತ್ತೊಮ್ಮೆ ನೀವು ತನಿಖೆ ಮಾಡಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅನ್ನೋ ಒತ್ತಾಯ ಕೂಡ ಮಾಧ್ಯಮಗಳ ಮುಖಾಂತರ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಆ ಕಾರಣದಿಂದ ಇವತ್ತು ಇಲ್ಲಿ ನಾನು ಆಗಲೇ ಹೋದ ವಾರ ಹೇಳಿದ್ದೆ ತುಘಲಕ್ ದರ್ಬಾರ್ ನಡೆದಿತ್ತು. ಇದು ತುಘಲಕ್ ದರ್ಬಾರ್ ಮತ್ತಿನ್ನೇ ಮತಪತ್ರ ಅಧಿಕಾರಿಗಳ ಕಡೆ ಮತಪತ್ರ ಹಂಚಿಟ್ಕೊಂಡು ಆಮೇಲೆ ನೆಬ್ಬೆಗೆ ಹಾಕೋದು ಇಂಥ ಹೇಳಿತನ ಇದು ಹೇಡಿಗಳೆಲ್ಲ ಯಾರು ನಾನು ವೀರ ಶೂರ ದೂರ ಯಾರು ಮಾಡೋಕ್ಕಾಗಲ್ಲ. ಮತಪತ್ರ ಕಳು ಮಾಡಿ ಡಬ್ಬೆಗೆ ಹಾಕಿಡೋದೇನೆ ಅಂತಲ್ಲ, ಇದು ಹೇಳಿತನ. ಇದು ಹೇಳಿಗಳು ಮಾಡ್ತಕ್ಕಂಥ ಕೆಲಸ. ಆ ಕಾರಣದಿಂದ ನಾನು ಹೇಳ್ತೀನಿ, ಇವತ್ತು ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ. ಈ ಕ್ಷೇತ್ರದಲ್ಲಿಯೂ ಕೂಡ ಪೂರ್ತಿ ಸಂಪೂರ್ಣ ಭ್ರಷ್ಟಾಚಾರ, ಹಗಲು ದರೋಡೆ. ಹಾಗಲೇ ಸಾರ್ವಜನಿಕ ಹಣದಲ್ಲಿ ಮರಳು ಲೂಟಿ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕೂತಿದೆ, DMG ಇಲಾಖೆ ಕಣ್ಮುಚ್ಚಿ ಕೂತಿದೆ. ಆದ್ದರಿಂದ ನಾನು ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ನಾವು ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ. ನೀವು ನಿಮ್ಮ ಅಧಿಕಾರದಲ್ಲಿ ಸರಿಯಾಗಿ ನೀವು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿದ್ರಿ ಸರಿ, ಇಲ್ಲಂದ್ರೆ ಮುಂದಿನ ದಿನಮಾನಗಳಲ್ಲಿ ಅದರ ಪರಿಣಾಮವನ್ನು ಇಲಾಖೆಯ ಅಧಿಕಾರಿಗಳು ಯಾವ ಇಲಾಖೆಯಲ್ಲಿ ಅವರು ಎದುರಿಸಬೇಕಾಗುತ್ತಾ. ಮತ್ತು ಅದರ ಬಗ್ಗೆ ನಮ್ಮ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ. ಯಾರು ತಡೆಯೋಕ್ಕಾಗಲ್ಲ, ನಮ್ಮ ಹಕ್ಕನ್ನು ಯಾರು ಕಸ್ಕೊಳಕ್ಕಾಗಲ್ಲ. ಆದ್ದರಿಂದ ನಾನು ಎಲ್ಲ ಪೊಲೀಸ್ ಇಲಾಖೆಗಿರ್ಬೋದು, DMGಗಿರ್ಬೋದು, ರೆವಿನ್ಯೂಗಿರ್ಬೋದು, ಎಲ್ಲರಿಗೂ ಈ ಮೂಲಕ ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ. ಪ್ರಾಮಾಣಿಕತೆಯಿಂದ ಸಾರ್ವಜನಿಕರ ಸೇವೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಮತ್ತು ಇಲ್ಲಿ ನಡೀತಕ್ಕಂಥ ಎಲ್ಲ ದೌರ್ಜನ್ಯಗಳಿಗೆ ಮತ್ತು ಭ್ರಷ್ಟಾಚಾರಕ್ಕೆ ಹಾಗೂ ಲೂಟಿ, ಮರಳು ಲೂಟಿ ಏನು ಮಾಡ್ತಾ ಇದೆ, ಏನು ಇಸ್ಪಟ್ ದಂಧೆ ನಡೀತಾ ಇದೆ, ಓಸಿ ದಂಧೆ ನಡೀತಾ ಇದೆ, ಅದಕ್ಕೆ ಕಡಿವಾಣ ಆಗ್ತಾ ಇದ್ರೆ ನೀವೇ ಹೊಣೆಗಾರಾಗ್ತೀರಿ ಅನ್ನೋದು ಮಾತನ್ನು ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದ.